ಗೈಸ್ ಎಷ್ಟು ಚಂದ ಅಲ್ಲ, ಯಾವ ಟೆನ್ಷನ್ನೂ ಇಲ್ಲ, ಏನು ಯೋಚನೆನೂ ಇಲ್ಲ, ತಿನ್ನು ಉಣ್ಣು ಮಲ್ಕೋ. ಆದರೆ ಬೇಕಾದರೆ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡು, ಇಲ್ಲ ಅಂದರೆ ಇಲ್ಲ, ಯಾರಿಗುಂಟು ಯಾರಿಗಿಲ್ಲ ಅಲ್ವಾ? ಜೀವನ ಹೇಗಿರಬೇಕಿತ್ತು ಗೊತ್ತಾ? ಏನೂ ಕೆಲಸ ಇರಬಾರ್ದು, ಎಲ್ಲೂ ದುಡ್ಡಿನ ಸಿಸ್ಟಮ್ ಇರಬಾರ್ದಿತ್ತು. ಅದಕ್ಕಿಷ್ಟು ಇದಕ್ಕಷ್ಟು ಅಂತ ಯಾರಿಗೇನು ಬೇಕು ಅದನ್ನು ಮಾಡ್ತಾ ಹೋಗಬೇಕು, ತಿಂತಾ ಹೋಗಬೇಕು, ಆರಾಮಾಗಿರಬೇಕು. ಎಷ್ಟು ಚೆಂದ ಇರುತ್ತೆ ಅಲ್ಲ. ನೋಡಿ ಪಾಪ ನಮ್ಮಮ್ಮ ನೀರು ತಂದು ಕೊಟ್ಟರು. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕಾಫಿ ತೊಗೊಬರ್ತಾರೆ. ಪಾಪ ನಮ್ಮಮ್ಮ ಮಗಳು ತುಂಬ ಅಲ್ಲಿ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ ಅಂತ ನನ್ನ ಮುಂದಕ್ಕೇ ಪಾಪ ಎಲ್ಲ ಕೊಡ್ತಾರೆ, ಕಾಫಿ, ತಿಂಡಿ, ವಾಟರು ಎಲ್ಲದೂ. ನಾನಂತೂ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿ ಬಂದಿದ್ದೀನಿ ಪಾಪ, ಅದಕ್ಕೆ ನಮ್ಮಮ್ಮ ನನ್ನ ಸೇವೆ ಮಾಡ್ತಾರೆ ಇಷ್ಟೊಂದು ಅಲ್ಲ ಗೈಸ್. ಕಾಫಿ, ಬೆಡ್ ಕಾಫಿ ಎಷ್ಟು ದಿನ ಇರುತ್ತೆ ಇದು? 1 ತಿಂಗಳು ಅಷ್ಟೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವತ್ತು ನಿಮ್ಮನ್ನೆಲ್ಲ ನಾನು ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ. ಇವತ್ತು ತೋಟಕ್ಕೆ ಹೋಗಿ ತುಂಬ ಕೆಲಸ ಮಾಡಿ ಬರೋಣ, ಆಯಿತಾ? ಅದಕ್ಕೂ ಮುಂಚೆ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಹೋಗ್ಬಿಡೋಣ, ತಿಂಡಿ ತಿನ್ಕೊಂಡು ಹೋಗೋಣ. ಏನಮ್ಮ ತಿಂಡಿ? ಓ, ಇವತ್ತು ನಮ್ಮಮ್ಮ ಈಸಿ ತಿಂಡಿ ಮಾಡಿಬಿಟ್ಟವ್ರೆ, ದೋಸೆ. ಸೊ ದೋಸೆ ತಿನ್ಕೊಂಡು ಗಾಡಿ ಹತ್ಕೊಂಡು ಹೋಗೋಣ. ನಾನು ಕಳ್ಸಿದ್ನಮ್ಮ, ನಾನು ಹೇಳ್ಕೊಂಬ ಕಳಿಸ್ತೀನಿ. ನಾನು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಕಳ್ಸಿರೋದು. ಜಗಳ ಆಡ್ತಾ ಇರ್ತಾನೆ. ನನ್ನ ಮಗ ಬೆಂಗಳೂರು ಹೋಗಿದ್ದಾನೆ ಅಲ್ಲ, ಸೊ ನಮ್ಮಮ್ಮಗೆ ಇಷ್ಟ ಆಗ್ತಾ ಇಲ್ಲ. ಅವನು ನಮ್ಮನೇಲೇ ಇರಬೇಕಿತ್ತು. ಅವನಿಲ್ಲಿದ್ದರೆ ಮನೆ ತುಂಬ ಜನ ಇದ್ದಂಗೆ, ಯಾವಾಗಲೂ ಮಾತಾಡ್ತಾ ಇರ್ತಾನೆ, ಜಗಳ ಆಡ್ತಾ ಇರ್ತಾನೆ ಅಂತ ಇದ್ದಾರೆ. ಗೈಸ್, ನಾನು ದಿನ ನಮ್ಮಮ್ಮಂಗೆ ಕಸ ಗುಡಿಸಿ ಮನೆ ಒರೆಸ್ಕೊಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಹೊರಗೆ ಹೋಗ್ತೀವಿ ಅಲ್ಲ, ಸೊ ಮನೆ ಒರೆಸೋದೇನು ಬೇಡ, ಬರೀ ಕಸ ಗುಡಿಸ್ಕೊಡು ಅಂತ ಹೇಳಿದ್ರು. ಅದಕ್ಕೆ ಬೇಗ ಕಸ ಗುಡಿಸೋಣ ಅಂತ ಬಂದಿದ್ದೀನಿ. ಇದಾದಮೇಲೆ ಸ್ವಲ್ಪ ಬಟ್ಟೆ ಒಗೆಯೋದಿದೆ ಗೈಸ್, ಅದನ್ನು ಒಗೆದು ಬಿಡಬೇಕು. ನಮ್ಮಮ್ಮ ಬಾಯಿ ಮಾತಿಗೆ ಏನು ಕೆಲಸ ಮಾಡಬೇಡ ನೀನು ಅಂತಿರ್ತಾರೆ, ಆದರೆ ನಾನು ಮಾಡಲಿಲ್ಲ ಅಂದರೆ ನಮ್ಮಮ್ಮ ಮೊಟಮೊಟ ಅಂತಿರ್ತಾರೆ. ಗೈಸ್, ಕಸ ಗುಡಿಸಿ ಆಯಿತು, ಬನ್ನಿ ಇವಾಗ ಬಟ್ಟೆ ವಾಶ್ ಮಾಡೋಣ. 2 ಡೇಸ್ ಆಯಿತು ಬಂದ ಮೇಲೆ, ಒಂದು ಸಲ ವಾಶ್ ಮಾಡಿದ್ದೀನಿ ಅಷ್ಟೇ, ಮತ್ತೆ ವಾಶ್ ಮಾಡಿಲ್ಲ. ಸೊ ಈಗ 2 ಜೊತೆ ಬಟ್ಟೆ ಇದೆ, ಅದನ್ನು ವಾಶ್ ಮಾಡಿಬಿಟ್ಟು ಬಂದ್ಬಿಡೋಣ. ನೋಡಿ ಇಷ್ಟು ಬಟ್ಟೆ ಇದೆ. ಸೊ ಈಗ ಇದನ್ನು ವಾಶ್ ಮಾಡಿಬಿಡೋಣ ಬೇಗ. ಆಮೇಲೆ ಊರಿಗೆ ಹೋಗಬೇಕು ಅಲ್ಲ, ಟೈಮ್ ಆಗುತ್ತೆ. ನಮ್ಮಮ್ಮ ಆಮೇಲೆ ಬಾಯ್ ಬಡ್ಕೋತಾರೆ. ಗೈಸ್ ಬನ್ನಿ ತಿಂಡಿ ತಿನ್ನೋಣ. ನಮ್ಮಮ್ಮ ತಿಂಡಿ ರೆಡಿ ಆಗಿದೆ, ಬಾ ತಿನ್ನು ಅಂತ ಕರಿತಾ ಇದ್ದಾರೆ. ಗೈಸ್, ನಮ್ಮಮ್ಮ 2 ಚಟ್ನಿನೂ ಮಾಡಿಬಿಟ್ಟಿದ್ದಾರೆ ಗೈಸ್ ಮಗಳಿಗೆ ಅಂತ. ನೋಡಿ, ಬೆಲ್ಲದ ಚಟ್ನಿ ಮತ್ತು ಖಾರ ಚಟ್ನಿ. ನನಗೆ ಬೆಲ್ಲದ ಚಟ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಬೆಲ್ಲದ ಚಟ್ನಿಲಿ ನಿಜಕ್ಕೂ 1 ದೋಸೆ ತಿನ್ನೋ ಕಡೆ 2 ದೋಸೆ ತಿಂತೀವಿ, ಅಷ್ಟು ಚೆಂದಾಗಿ ಹೊಟ್ಟೆ ಒಳಗೋಗುತ್ತೆ. ಅದೇ ಖಾರ ಚಟ್ನಿ ನನಗೆ ಇಷ್ಟ ಆಗಲ್ಲ ಅಷ್ಟೊಂದು. ಬನ್ನಿ ತಿನ್ನೋಣ. ನನಗೆ ಬೆಲ್ಲದ ಚಟ್ನಿ ಇಷ್ಟ. ನೀವು ಬೆಲ್ಲದ ಚಟ್ನಿ ಮಾಡ್ತೀರಾ ಮನೆಯಲ್ಲಿ? ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ ಆಯಿತಾ? ನಿಮಗೆ ಬೆಲ್ಲದ ಚಟ್ನಿ ತುಂಬ ಇಷ್ಟ ಆಗುತ್ತಾ, ಖಾರ ಚಟ್ನಿ ಇಷ್ಟ ಆಗುತ್ತಾ ಅಂತ ನನಗೆ ಹೇಳಿ. ನೆಕ್ಸ್ಟ್ ಟೈಮ್ ನೀವೇನಾದರೂ ನಮ್ಮ ಮನೆಗೆ ಬಂದರೆ ನಾವು ಅದೇ ಮಾಡೋಣ. ಇದ್ದೀನಲ್ಲವಾ, ಯಾಕೆ ಮಾಡ್ತೀಯಾ? ಪ್ಲೀಸ್, ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮಾಡೋರಂತೆ.
ಈಗ ಏನೂ ಮಾಡೋಕ್ಕಾಗ್ತಿಲ್ವಂತೆ, ಇದ್ದೀನಲ್ಲ ನಾನು. ಗೈಸ್ ನಮ್ಮಪ್ಪ ತಿಂಡಿಗೆ ಬಂದು ಕೂತಿದ್ದಾರೆ. ಅವರೇ ವಾಟರ್ ತೊಗೊಂಡು ಬಂದು ಇಟ್ಕೊಂಡು ಕೂತಿದ್ದಾರೆ ನೋಡಿ. ನಮ್ಮಮ್ಮ ಯಾವಾಗಲೂ ಫಸ್ಟು ತಿಂಡಿ ಕೊಡ್ತಾರೆ, ವಾಟರ್ ಕೊಡಲ್ಲ, ಅದಕ್ಕೋಸ್ಕರ. ಅಪ್ಪಾಜಿಗೆ ಕೊಡಿ ಮುಂದೆ. ಅಷ್ಟೇ ತಿನ್ನ, ಹೊಟ್ಟೆ ತುಂಬ ಹೊಟ್ಟೆ ಸಿಗ್ತದೆ. ಅದು ಯಾಕಮ್ಮ ಸೀಸ್ತೀರಾ? ಅಲ್ಲೇ ಇದ್ದೀರಲ್ಲ. ದೋಸೆ ದೋಸೆ ಸೀಸಿದ್ದೀರಾ? ಇವತ್ತೇನು ಪ್ರೋಕ್ಷಣೆ ಎಲ್ಲ ಮಾಡಲೇ ಇಲ್ಲ, ಮರ್ತ್ಬಿಟ್ರಾ? ನಾನು ನೀವು ಮಾಡ್ತೀರಾ ಅನ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇಂಥ ಡೈಲಾಗ್ ಹೊಡಿಯೋದ್ರಲ್ಲಿ ಏನಿಲ್ಲ ಗೈಸ್. ನೆನ್ನೆ ನಮ್ಮಪ್ಪ ವಿಚಿತ್ರವಾಗಿ ತಿಂಡಿ ತಿಂದಿದ್ರು, ಅದಕ್ಕೆ ಇವತ್ತು ಕ್ಯಾಪ್ಚರ್ ಮಾಡೋಣ ಅಂತ ಕೂತ್ಕೊಂಡ್ರೆ ಮಾಡಲೇ ಇಲ್ಲ. ನೋಡೋಣ ಗೈಸ್, ನಾಳೆ ಮಾಡೋಣ. ಗೊತ್ತಿಲ್ದಂಗೆ ಗೈಸ್ ಬಟ್ಟೆ ಒಗ್ದು ಆಯಿತು. ಇವಾಗ ಫೇಸ್ ವಾಶ್ ಮಾಡಿಕೊಂಡು ಬಂದೆ. ಆಮೇಲೆ ಊರಿಂದ ಬಂದಮೇಲೆ ಸ್ನಾನ ಮಾಡ್ಕೊತೀನಿ, ಬಿಕಾಸ್ ತುಂಬ ಸ್ವೆಟ್ಟಿಂಗು ಎಲ್ಲ ಆಗುತ್ತೆ ಅಲ್ಲ, ಬಿಸಿಲು. ಊರಿಂದ ಬಂದಮೇಲೆ ಸ್ನಾನ ಮಾಡಿಕೊಂಡು ಆರಾಮಾಗಿರೋದು. ಬನ್ನಿ ಇವಾಗ ಹೋಗೋಣ. ಹೋಗೋದಾ? ರೆಡಿ ಗೋ. ಊರಿಗೆ ನಮ್ಮಮ್ಮನೂ ಬರ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರ ಅಮ್ಮನ್ನ ನೋಡೋಕ್ಕೆ, ಅಂದರೆ ನಮ್ಮ ಅವ್ವನ್ನ ನೋಡೋಕ್ಕೆ. ಗೈಸ್ ಬನಾನಾ ಗೊನೆ ಇದೆ ಅಂದ್ಬಿಟ್ಟು ತಿನ್ನು 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 ಅಂತ ಕೊಡ್ತಾರೆ ಗೈಸ್, ವೇಸ್ಟ್ ಆಗುತ್ತೆ ಅಂತ. ನಾ ಸಣ್ಣ ಆಗಬೇಕು ಅಂತ ಬಂದರೆ ನಮ್ಮನೆ ಬನಾನಾ ತಿನ್ಸರ್ದ ನಾನು ದಪ್ಪ ಮಾಡಿ ಕಳಿಸ್ತಾರೆ ಅನಿಸುತ್ತೆ ನೋಡಿ ಗೈಸ್. ಊರಿಗೆ ಇಷ್ಟೊಂದು ಸ್ಟೈಲಾಗಿ ಗೋಗಲ್ ಹಾಕ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀನಿ ಅಲ್ಲ, ಅಲ್ಲೋಗಿ ಏನು ಮಾಡ್ತೀನಿ ಅನ್ನೋದು ನೀವೇ ನೋಡಿ. ಫುಲ್ ಕೆಲಸ ಇರುತ್ತೆ ಗಾಯ್ಸ್. ನೋಡಿ ನಮ್ಮ ಕೆಂಪಿ ಅಲ್ಲೇ ಇದ್ದಾಳೆ, ಸೂಪರ್ ಅಲ್ಲ. ಈಗ ಟೈಮ್ ಬಂದು 9:15 ನೋಡಿ. ಇಷ್ಟೊತ್ತಾಗಿದೆ ನಾವು ಮನೆಯಿಂದ ಹೊರಡೋ ಅಷ್ಟರಲ್ಲಿ. ನಮ್ಮಮ್ಮ ಹೇಳ್ತಾ ಇದ್ರು ನೀನೇ ಕಾರ್ ಓಡಿಸು ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೀಗ ಕಾರ್ ಓಡಿಸೋಕ್ಕೆ ಇಷ್ಟ ಇಲ್ಲ ಗೈಸ್. ನಿದ್ದೆ ಬರುತ್ತೆ ಗೈಸ್, ತುಂಬ ನಿದ್ದೆ ಬರುತ್ತೆ, ಮಲ್ಕೊಂಡ್ರೆ ಸಾಕಪ್ಪ ಅನಿಸುತ್ತೆ. ಅಂಥದ್ರಲ್ಲೂ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಬೇಕಲ್ಲ ಅಂದ್ಬಿಟ್ಟು ಎದ್ದಿರ್ತೀನಿ ಗೊತ್ತಾ. ನಮ್ಮಮ್ಮ ಅವ್ರ ಅಮ್ಮಂಗೋಸ್ಕರ ಎಲೆ ಅಡಿಕೆ ತೊಗೊಬರಕ್ಕೆ ಹೋಗಿದ್ದಾರೆ. ನಮ್ಮಮ್ಮ ಯಾವತ್ತೇ ಹೋಗಬೇಕಾದ್ರೂ ಹಣ್ಣು ಅಡಿಕೆ ಎಲೆ ಎಲ್ಲ ತೊಗೊಂಡು ಹೋಗ್ತಾರೆ. ಅಲ್ಲೂ ಇದ್ದಾರೆ 3 ಜನ ಗಂಡು ಮಕ್ಕಳು, ಸೊಸೆದಿರು ಎಲ್ಲ. ಆದರೂ ಸಹ ಹೆಣ್ಮಕ್ಳು ಹೋಗ್ಬೇಕಾದ್ರೆ ಎಲ್ಲನೂ ತೊಗೊಂಡು ಹೋಗ್ತಾರೆ. ನಮ್ಮಮ್ಮ ಅಟ್ಲೀಸ್ಟ್ ತಿಂಗಳಿಗೆ 1 ಸಲ ತಪ್ಪಿದ್ರೆ 2 ಸಲ ಆದರೂ ಹೋಗಿ ಅವ್ರ ಅಮ್ಮನ್ನ ನೋಡ್ಕೊಂಡು ಬರ್ತಾರೆ. ಹೇಗೂ ನಮ್ಮಪ್ಪ ಊರಿಗೆ ಹೋಗ್ತಾ ಇರ್ತಾರೆ ಅಲ್ಲ, ನಮ್ಮ ಅಪ್ಪನ ಜೊತೆ ಬೈಕ್ ಹತ್ಕೊಂಡೋ ಕಾರ್ ಹತ್ಕೊಂಡೋ ಹೊಂಟು ಬಿಡ್ತಾರೆ ಗೈಸ್. ನಮ್ಮ ಅಮ್ಮಂದು ಅಪ್ಪ ಬೇಗನೆ ಎಕ್ಸ್ಪೈರ್ ಆಗಿಬಿಟ್ರು. ಆ್ಯಕ್ಚುಲಿ ಒಂದು 55 ವರ್ಷಕ್ಕೇನೆ ಅನಿಸುತ್ತೆ. ನಾನು ಅವಾಗ 3ನೇ ಕ್ಲಾಸ್ ಓದ್ತಾ ಇದ್ದೆ, ನಂಗೆ ಚೆನ್ನಾಗಿ ನೆನಪಿದೆ ಗೈಸ್. ಪಾಪ ಆಯಿತಾ, ಏನೋ ಹಾರ್ಟ್ ಅಟ್ಯಾಕ್ ಏನೋ ಆಯಿತು ಅನಿಸುತ್ತೆ. ಬಟ್ ಅವರು ಇಡೀ ಊರಿಗೇ ಒಳ್ಳೆ ಹೆಸರು ಮಾಡಿದ್ದಾರೆ. ಆ ಕಾಲದಲ್ಲೇ ಅವರು ಕ್ಲಾಸ್ 1 ಕಾಂಟ್ರಾಕ್ಟರು. ಆ ಕಾಲದಲ್ಲೇ ತುಂಬ ಆಸ್ತಿ ಎಲ್ಲ ಮಾಡಿದ್ದಾರೆ ಗೈಸ್. ಆದರೂ ಸಹ ಈಗ ಅಂದರೆ ನಮ್ಮವ್ವ ಅಂದರೆ ನಮ್ಮಮ್ಮ ಅವರು ಒಂಟಿಯಾಗಿ ಇದ್ದಾರೆ, ಒಂದು ಪುಟ್ಟು ಮನೇಲಿ ಇದ್ದಾರೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಪುಟ್ಟದಾಗಿ ಮನೆ ಕಾಣಿಸ್ತಾ ಇದೆಯಲ್ಲ, ಗ್ರೇ ಕಲರ್ ಪೇಂಟಿಂಗು, ಅದೇ ಮನೆ ನಮ್ಮ ಅವ್ವ ಇರೋದು. ಅದ್ರ ಪಕ್ಕ ಇದೆಯಲ್ಲ, ಅದು ಆ್ಯಕ್ಚುಲಿ ಆ ಜಾಗದಲ್ಲಿ ನಮ್ಮ ತಾತ ಅಂದರೆ ನಮ್ಮ ಅಪ್ಪ ಕಟ್ಸಿರೋದು ಮನೆ ಇತ್ತು. ಈಗ ಅದನ್ನು ಡೆಮಾಲಿಷ್ ಮಾಡಿ ಹೊಸ ಮನೆ ಕಟ್ಸಿದ್ದಾರೆ. ಅದರಿಂದ 2 ಮನೆ ಪಕ್ಕ ಇದೆ, ಅದು ಸಹ ನಮ್ಮ ಅವ್ವ ಕಟ್ಟಿಸ್ಕೊಟ್ಟಿರೋದು. ಸೊ ತುಂಬ ಮಾಡಿದ್ದಾರೆ ಗೈಸ್. ಆದರೂ ಸಹ ನೋಡಿ, ಇವಾಗ ವಯಸ್ಸಾದಮೇಲೆ ಅಂತವಲ್ಲ, ಹಾಗೆ ಯಾವ ಸ್ಥಿತಿ ಬಂದುಬಿಡುತ್ತೆ. ನಾವೀಗ ನಮ್ಮಮ್ಮನ ಅವ್ರ ತವ್ರ ಮನೆಗೆ ಬಿಟ್ಬಿಟ್ಟು ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಅಪ್ಪಂದು ಊರಿಗೆ ಬಂದಿದ್ದೀವಿ, ಅಂದರೆ ನನ್ನ ನೇಟಿವ್ ಪ್ಲೇಸ್. ಗೈಸ್ ನೋಡಿ, ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಜಸ್ಟ್ ನಮ್ಮಪ್ಪ ನೀರು ಚೇಂಜ್ ಮಾಡೋಣ ಅಂತ ಬಂದರು ನೋಡಿ. ವಾಟರ್ ಕನೆಕ್ಷನ್ನ ಚೇಂಜ್ ಮಾಡ್ತಾ ಇದ್ದಾರೆ.
ನಮ್ಮಪ್ಪ ಆ್ಯಕ್ಚುಲಿ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದವರು, ಅಂದರೆ ಅವರು ಇಂಜಿನಿಯರ್ ಆಗಿದ್ದರು. ಹೇಮಾವತಿ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದರು. ಸೊ ಅದಾದಮೇಲೆ ಅವರು ಇಲ್ಲಿ ವ್ಯವಸಾಯಕ್ಕೆ ಬಂದು ನಿಂತಿದ್ದಾರೆ. ನಮ್ಮಪ್ಪ ಹಳ್ಳಿಗೆ ಬಂದರೆ ಇಲ್ಲೇ ಬಂದು ಟೀ ಮತ್ತು ಸಿಗರೇಟು ಎಲ್ಲ ಸೇದೋದು. ಇವಾಗ ನಾವು ಬಂದಿದ್ದು ಬೇರೆ ತೋಟಕ್ಕೆ. ಇಲ್ಲಿ ಬಂದು ಬಾಳೆ, ಅಡಿಕೆ, ತೆಂಗು 3 ಸಹ ಇದೆ. ಗೈಸ್ ನೋಡಿ, ನಮ್ಮ ಬಾಳೆ ತೋಟ ದೊಡ್ಡ ಆಗ್ಬಿಟ್ಟಿದೆ. ಬಾಳೆ ತೋಟ ದೊಡ್ಡ ಆಗಿಲ್ಲ, ತೋಟ ಇದ್ದಷ್ಟೇ ಇದೆ. ಆದರೆ ಅಡಿಕೆದು ಮರ ಎಲ್ಲ ದೊಡ್ಡ ಆಗಿದೆ. ಆ್ಯಂಡ್ ಬಾಳೆಹಣ್ಣು ಸಹ ಬಿಡ್ತಾ ಇದೆ ಅಲ್ಲ. ಸೊ ಈಗ ತುಂಬ ಜಾಸ್ತಿ ಆಗಿದೆ. ಸಿ, ಇವತ್ತು ನಾವು ಯಾಕೆ ಬಂದಿದ್ದೀವಿ ಗೊತ್ತಾ? ಬಾಳೆ ಮಂಡಿಗೆ ಬನಾನಾ ಕೊಡಬೇಕು. ಸೊ ಹಾಗಾಗಿ ಬನಾನಾನ ಕಿತ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀವಿ. ನೋಡಬೇಕು ಎಲ್ಲೆಲ್ಲಿ ಗೊನೆ ಬಂದಿದೆ ಅಂತ. ನೋಡಿ, ಅಲ್ಲಿ ಬಂದಿದೆ, ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿ ಬಾಳೆಹಣ್ಣು ಗೊನೆ. ಗೈಸ್ ಗೊತ್ತೇ ಆಗಲ್ಲ, ಇವಾಗ ಫುಲ್ ನೆರಳು ಇದೆ, ಶೇಡ್. ಗೈಸ್ ನೋಡಿ ಗೈಸ್, ಇಷ್ಟೆಲ್ಲ ನಾನೇ ಒತ್ಕೊ ಬಂದಿದ್ದೀನಿ ಆ ಮೂಲೆಯಿಂದ. ಯಪ್ಪ, ಫುಲ್ ಸುಸ್ತಾಗೋಯ್ತು ಅಮ್ಮ. ನನ್ನ ಮೊಬೈಲೇ ಸುಸ್ತಾಗೋಗಿತ್ತು. ಫುಲ್ ಟೆಂಪ್ರೇಚರ್ ಹೀಟ್ ಆಗೋಗಿದೆ. ಯಪ್ಪ, ಒಂದೇನಾ ಎರಡುವಾ? ಒಂದೆಲೆ ಎರಡೆಲೆ? ಬೆಳೆದಿರೋದನ್ನು ಕಿತ್ಕೊಟ್ಟಿದ್ದನ್ನು ತಂದಿಡೋಕ್ಕೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಪಾಪ ನಮ್ಮಪ್ಪ ಇಷ್ಟೊಂದೆಲ್ಲ ಕಷ್ಟಪಟ್ಟು ಬೆಳೆಸಿ ನೀರು ಹಾಕಿ ಈಗಲೂ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಲ್ಲ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಮ್ಮಪ್ಪಂಗೆ. ಎಷ್ಟು ಸುಸ್ತಾಗುತ್ತೆ ಅವರಿಗೆ, ಆದರೂ ಸಹ ಕೆಲಸ ಮಾಡ್ತಾರೆ. ನಿಜ ಗೈಸ್, ನನಗೆ ಇಷ್ಟು ಮಾಡಿದ್ದಕ್ಕೆ ಯಪ್ಪ, ಈ ತೋಟನೂ ಬೇಡ, ನಿಮ್ಮ ಬನಾನೂ ಬೇಡ, ನಮಗೆ ದುಡ್ಡು ಬೇಡ ಅಂತ ಅನ್ನಿಸ್ಬಿಡ್ತು. ಬರೀ ಇಷ್ಟಕ್ಕೆ ನಮ್ಮಪ್ಪ ಎಷ್ಟೆಲ್ಲ ಮಾಡ್ತಾರೆ, ವರ್ಷ ಪೂರ್ತಿ ಮಾಡ್ತಾರೆ. ಹೆಂಗೆ ಮಾಡಬೇಕು ಹೇಳಿ? ಹೇಳೋದು ಈಸಿ, ಮಾಡೋದು ಕಷ್ಟ. ನಾನು ಯಾವಾಗ ಬಂದರೂ ನಮ್ಮಪ್ಪನ ಜೊತೆ ತೋಟಕ್ಕೆ ಬಂದು ನನ್ನ ಕೈಲಿ ಎಷ್ಟಾಗತ್ತಲ್ಲ ಅಷ್ಟು ಸಹಾಯ ಮಾಡ್ತಾ ಇರ್ತೀನಿ. ಬಟ್ ನನಗನ್ಸುತ್ತೆ ಪಾಪ ನಮ್ಮಪ್ಪ ತುಂಬ ಕಷ್ಟಪಡ್ತಾರೆ. ಆದರೂ ಗೈಸ್ ನಿಜ ಹೇಳ್ತೀನಿ, ಬಟ್ ನಾವು ತೋಟಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರೂ ಅಷ್ಟೊಂದು ಪ್ರತಿಫಲ ಸಿಗಲ್ಲ. ಬಿಕಾಸ್ ಇಲ್ಲೇ ಇದ್ಕೊಂಡು ಇಲ್ಲೇ ಮಾಡೋದಿದೆಯಲ್ಲ, ಅದು ಈಸಿ. ನಮ್ಮಪ್ಪ ದಿನ 20 ಕಿಲೋಮೀಟ್ರ್ ಬಂದು 20 ಕಿಲೋಮೀಟ್ರ್ ವಾಪಸ್ ಬರೋದು ತುಂಬ ಕಷ್ಟ ಆಗುತ್ತೆ ಈ ವಯಸ್ಸಲ್ಲಿ. ಅದು ಬೈಕಲ್ಲಿ, ಬಿಸಿಲಲ್ಲಿ, ಓ ಮೈ ಗಾಡ್. ಮತ್ತು ಇಲ್ಲಿ ಮಧ್ಯಾಹ್ನ ಬಂದರೆ ಊಟ ಇಲ್ಲ, ಎಂತ ಇಲ್ಲ.
ನಮ್ಮದೇ ಮನೆ ಇದೆ, ಎಲ್ಲ ಇದೆ. ಆದರೂ ಸಹ ಅಣ್ಣ ತಮ್ಮಂದಿರು ಹೇಳ್ಕೊಳಕ್ಕಷ್ಟೇ. ನಿಜ ಗೈಸ್, ಗಾದೆ ಮಾತು ಯಾವುದೂ ಸುಳ್ಳಲ್ಲ. ಬೆಳೀತಾ ಬೆಳೀತಾ ಹುಡ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ದಾಯಾದಿಗಳು ಅಂತಾರಲ್ಲ ಹಾಗೆ. ಎಲ್ಲರೂ ಆಸ್ತಿ ಆಸ್ತಿ ಅಂತ ಸಾಯ್ತಾರೆ. ಆ್ಯಂಡ್ ಎಲ್ರಿಗೂ ಹೊಟ್ಟೆ ಉರಿ. ನಮ್ಮಪ್ಪ ಆ್ಯಕ್ಚುಲಿ ಹೆಣ್ಮಕ್ಳು ಅಲ್ವಾ ಇರೋದು ನಮ್ಮಪ್ಪಗೆ ಇಬ್ರು. ಸೊ ಅವರೆಲ್ಲ ಅಂದ್ಕೊಂಡಿದ್ರು ನಮ್ಮಪ್ಪ ಇರೋ ಬರೋ ತೋಟ ಎಲ್ಲದೂ ಇರೋ ತಮ್ಮದಿರಿಗೆ ಕೊಟ್ಬಿಡ್ತಾರೆ ಅಂತ. ಬಟ್ ಯಾರು ಕೊಡ್ತಾರೆ ಗೈಸ್ ಈಗಿನ ಕಾಲದಲ್ಲಿ? ಒಂದೊಂದು ಇಂಚ್ ಜಾಗ ಸಹ ವೆರಿ ಇಂಪಾರ್ಟೆಂಟು. ನಮ್ಮ ಅಪ್ಪ ಕೊಡ್ತೀನಿ ಅಂದರು ನಾವು ಬಿಡ್ತೀವ ಗೈಸ್? ನಾವು ಕೊಡ್ತೀವಿ ಅಂದರು ನಮ್ಮ ಗಂಡಿರು ಬಿಡ್ತಾರ ಗೈಸ್? ಈಗ ಬಿಡಿ, ಈಗ ನಮ್ಮ ಗಂಡಿರು ಬಿಟ್ಟರು ನಮ್ಮ ಮಕ್ಕಳೇ ಬಿಡೋದಿಲ್ಲ ಗೈಸ್ ಅಂತ ಕಾಲ. ಅಂಥದ್ರಲ್ಲಿ ಇವರು ಏನದು ಈಗ ಬಂದು ಈ ವಯಸ್ಸಲ್ಲಿ ಬಂದು ಇಷ್ಟೊಂದೆಲ್ಲ ಮಾಡ್ತಾನಲ್ಲ ಅಂದ್ಬಿಟ್ಟು ಅವ್ರಿಗೆಲ್ಲರಿಗೂ ಹೊಟ್ಟೆ ಕಿಚ್ಚು. ಒಂದೊತ್ತು ಊಟ ಇರಲಿ, ಒಂದು ಲೋಟ ನೀರು ಸಹ ಕೊಡೋದಿಲ್ಲ ಇಲ್ಲಿ ಅವರು. ನಮ್ಮಪ್ಪ ಬರುವಾಗೆಲ್ಲ ಬರ್ತಾರೆ. ಕಾಫಿ ಟೀ ಅಲ್ಲಿ ಇದೆಲ್ಲ, ಅಲ್ಲಿ ಅಂಗಡಿ ಅವ್ರದ್ದು ಕಟ್ಟೆ, ಅಲ್ಲಿ ಹೋಗಿ ಟೀ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಬರ್ತಾರೆ. ಅವ್ರಿಗೂ ಇದು ಇಷ್ಟ ಆ್ಯಕ್ಚುಲಿ. ಇಲ್ಲಿ ಬಂದರೆ ಹೆಲ್ತ್ ಚೆನ್ನಾಗಿರುತ್ತೆ ಆ್ಯಂಡ್ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅವ್ರ ಹುಟ್ಟೂರು, ಅವ್ರು ಬೆಳೆದಿರೋ ಊರು ಆ್ಯಂಡ್ ಅವ್ರದ್ದೇ ತೋಟ, ಅವರಪ್ಪ ಮಾಡಿಕೊಟ್ಟಿರೋ ತೋಟಗಳು. ನಮ್ಮ ಅಪ್ಪನೂ ಸ್ವಂತವಾಗಿ ತೊಗೊಂಡಿದ್ದಾರೆ ಇಲ್ಲಿ ಜಾಗ. ಇವಾಗೇನು ಇಲ್ಲಿ ಮಾಡ್ತಿದ್ದೀವಲ್ಲ ಇದು ನಮ್ಮ ಅಪ್ಪನ ಸ್ವಂತ ಜಾಗ. ಬಟ್ ಇಲ್ಲಿ ಅದೇ ಹೇಳಿದ್ವಲ್ಲ, ಅವರು ಮಾಡಿದ್ದಾರೆ, ಅಪ್ಪಂದೂ ಆಸ್ತಿ ಇದೆ. ಹಾಗಾಗಿ ಸೊ ಅವ್ರಿಗೆ ಇಲ್ಲಿ ಸ್ವಲ್ಪ ವ್ಯಾಮೋಹ ಜಾಸ್ತಿ. ಇಲ್ಲಿಗೆ ಬಂದರೆ ಅವ್ರಿಗೇನೋ ಖುಷಿ ಇರ್ಬೋದು ಅನಿಸುತ್ತೆ. ಹಾಗಾಗಿ ಅವರು ಡೈಲಿ ಬರ್ತಾರೆ. ಅಟ್ಲೀಸ್ಟ್ ಕೆಲಸ ಇದ್ದಾಗಂತೂ ಬಂದೇ ಬರ್ತಾರೆ. ಅಲ್ಲಿ ಮನೆ ಕಡೆ ಏನಾದರೂ ಕೆಲಸ ಇದ್ದರೆ ಅದನ್ನು ಮಾಡ್ಕೊತಾರೆ. ಆದ್ರೂ ನಮ್ಮಪ್ಪ ಒಂಥರ ಸೋಮಾರಿನೇ ಗೈಸ್, ಸ್ವಲ್ಪ ಮಂದ. ನನ್ನ ಥರನೇ, ನಾನು ಅಷ್ಟೇ. ಅಷ್ಟು ಬೇಗ ಕೆಲಸಗಳ್ನ ಮಾಡಲ್ಲ. ಅಯ್ಯೋ ಮಾಡ್ತೀನಿ, ಆ ಮೊಮೆಂಟಲ್ಲಿ ಮಾಡಲ್ಲ. ಆ ರೀತಿ ನಮ್ಮ ಅಪ್ಪನೂ. ಸೊ ಇದು ನನಗೆ ಬಂದಿರೋದು ನಮ್ಮ ಅಪ್ಪನಿಂದ ಬಳುವಳಿ. ಇವತ್ತು ಒಂದು 15 ಕೊನೆ ಕಡ್ದಿದ್ದೀವಿ. ಆ್ಯಕ್ಚುಲಿ ಇದನ್ನು ಕಡ್ದಿರೋದಲ್ಲ, ಐ ಮೀನ್ ಅದು ಜೋತೆ ಬಿದ್ದಿರುತ್ತಲ್ಲ ಕೆಳಗಡೆ ಬಿದ್ದಿರೋದು, ಅದನ್ನು ಕಟ್ಕೊಂಡು ಬಂದಿರೋದು. ಅಂದರೆ ಭಾರ ತಡಿಯೋಕ್ಕಾಗ್ದೇ ಕೆಳಗಡೆ ಬಿದ್ದಿರುತ್ತಲ್ಲ ಅದು. ಸೊ ಅದು ಇನ್ನೊಂದು ಸ್ವಲ್ಪ ದಿನ ಇಟ್ಟರೆ ಸರಿಗಿರಲ್ಲ ಅಂದ್ಬಿಟ್ಟು ಇವತ್ತು ಇದನ್ನು ಕೊಟ್ಬಿಡೋಣ ಮಂಡಿಗೆ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇರೋದು. ನಮ್ಮಪ್ಪ ಎಲ್ಲವುದು ಕಡಿದ್ರು, ನಾನು ಎಲ್ಲವುದು ತೊಗೊಂಡು ಬಂದು ಇಲ್ಲಿಟ್ಟಿದ್ದೆ ಗೈಸ್. ಎಷ್ಟು ದೂರದಿಂದ ಮತ್ತೆ ಅಲ್ಲಿ ಒಳಗಡೆ ಎಲ್ಲ ಹೋಗಿ ತೊಗೊಂಡು ಬರಬೇಕು ಗೊತ್ತಾ? ಎಲ್ಲ ತಗೊಂಡಿದ್ದೀವಿ ನಡಿಯಪ್ಪ. ಇವಾಗ ಇದೆಲ್ಲ ತಗೊಂಡು ಕಿಕ್ಕೇರಿ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಬಾಳೆ ಮಂಡಿ ಇರೋದು ನೋಡಿ, ಇದೇ ಬಾಳೆ ಮಂಡಿ. ಸೊ ಇವರು ತಗೋತಾ ಇದ್ದಾರೆ. ಎಷ್ಟು ಗೊತ್ತಾ ಇವತ್ತಿನ ರೇಟು ಬಾಳೆಹಣ್ಣಿಗೆ? ಇಲ್ಲಿ ತಗೋತಾ ಇರೋದು KG 30 ರೂಪಾಯಿಗೆ. ನಮ್ಮಪ್ಪ ಬರ್ತಾನೆ ಹೇಳಿದರು ಇದು 1.5 ಕ್ವಿಂಟಾಲ್ ಇದೆ ಅಂತ. ಸೊ ನೋಡೋಣ ಇಲ್ಲಿ ತೂಕ ಎಷ್ಟು ಬರುತ್ತೆ ಫೈನಲ್ ಆಗಿ ಇಷ್ಟು ಬಾಳೆಹಣ್ಣಿಗೆ ಅಂತ. ನನ್ನವೇ ಒಂದು ವಾರದಲ್ಲಿ ಉಣ್ಣಾಬಿಟ್ಟು ತಿನ್ನಕ್ಕೆ ಜನಿಲ್ಲ, ಹಂಗಾಗ್ಬಿಟ್ಟು ಒಂದು ಮನೆ ತಗೊಂಡೋಗ್ಬಿಟ್ಟು ನೋಡಿ ಗೈಸ್, ಇಲ್ಲಿ ಬಾಳೆಹಣ್ಣನ್ನು ಅಡೆ ಹಾಕಿದ್ದಾರೆ, ಅಂದರೆ ಹಣ್ಣಾಗೋಕ್ಕೆ ಇಟ್ಟಿದ್ದಾರೆ. ಸೊ ಹಣ್ಣಾಗೋಕ್ಕೆ ಇಟ್ಟಿದ್ದಾರೋ ಅಥವಾ ಲೈಕ್ ಅದು ತುಂಬ ದಿನ ಆದಮೇಲೆ ಹಣ್ಣಾಗಲಿ ಅಂತ ಈ ರೀತಿ ಇಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ ಗೈಸ್. ಅಲ್ಲಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಬಾಳೆಹಣ್ಣಿದೆ ನೋಡಿ. ನೋಡಿ ಗೈಸ್, ಇವತ್ತು ನಾನು ಹೊತ್ತಿರ್ದು ಅಲ್ಲಿಂದ ಇಲ್ಲಿ ತನಕ ಹೊತ್ಕೊಂಡು ಬಂದಿರೋ ಬಾಳೆ ಕೊನೆಗಳು ಇಷ್ಟು. ಇದು ಎಷ್ಟು ತೂಕ ಬಂತು ಗೊತ್ತಾ? 146 kg ಬಂತು. ಸೊ ನಮ್ಮಪ್ಪ ಹೇಳಿದ್ದು 150 kg ಬರುತ್ತೆ ಅಂತ. ಸೊ ಅಷ್ಟೇ ಬಂದಿದೆ ಗೈಸ್. ಅಲ್ಲಿ ದಿಂಡು ಎಲ್ಲ ತೆಗಿತಾರಲ್ಲ, ವೇಸ್ಟೇಜ್ ಎಲ್ಲ ತೆಗಿತಾರೆ, ಹಾಗಾಗಿ. ಭಾಗ್ಯಲಕ್ಷ್ಮಿ ಅಲ್ಲಿ ನಾವು ಬಾಳೆಗೊನೆ ಕೊಟ್ಬಿಟ್ಟು ಮಂಡಿಗೆ ಇಲ್ಲಿ ಮತ್ತೆ ನಮ್ಮಮ್ಮನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮಮ್ಮನ ಊರಿಗೆ ಬಂದಿದ್ದೀವಿ. ಹಾಗೆ ನಾನು ನಮ್ಮಮ್ಮನ ಮಾತಾಡಿಸ್ಬೇಕಿತ್ತಲ್ಲ ಅವನ್ನ, ಹಾಗಾಗಿ ಬಂದ್ವು. ಚೆನ್ನಾಗಿದ್ದೀನಿ ಕಣಮ್ಮ, ಹೆಂಗಿದ್ದೀನಿ? ಹೋಗ ಅನ್ನ ಮಾಡಿಟ್ಟಿದ್ದೀನಿ. ಅನ್ನ ಅದಕ್ಕಂತ ಬೇಡ ಬೇಡ
ಅವನ್ನ ಬೇಡ ಕಣವ ನಮ್ಮನೇಲಿ ಮಾಡಿಟ್ಟಿದ್ದೀನಿ. ನಾವು ಊಟನೇ ಮಾಡೋದಿಲ್ಲ. ಯಾಕೆ ಸಮತ ಆಯ್ತು. ಗುರುವಾರ ಉಣ್ಣಾಕಲ್ಲ ಅಂದಂತೆ. ನಾನು ಗುರುವಾರ ಉಣ್ಣೋದಿಲ್ಲ ಅಂತ ಉಣ್ಣಿಲ್ಲ. ನೀನು ನಾನ್ ವೆಜ್ ಮಾಡೋರು? ನೆನ್ನೆ ಸಾರಿ ತಂದು ತುಂಬಿಸ ಮಾಡಿದ್ರು, ನಾನು ಉಣ್ಣಲ್ಲ ಅಂದ್ಬಿಟ್ಟು ಉಣ್ಣಿಲ್ಲ. ನೆನ್ನೆ ದಿವಸ ಮಾಡಿದ್ದಿತ್ತು. ಏ ಇಲ್ಲಪ್ಪ, ನಾನು ತಂದವಲ್ಲ ಅವು, ನಾವು ಇವಳು ತಂದವಲ್ಲ. ಶೋಭಿ ಮಾಡಿದ್ವಿ. ಈಗ ಬರ್ತದೆ ಶೋಭಿ ತಪ್ಪು ಇಸ್ಕೊತದೆ ತಗೈತಿ. ಶೋಭಿ ತವ ಈ ಗೌರ್ಮೆಂಟಾಗಿ ತಂದ್ಕೊಡೋದಾದ್ರು ಕಿಕ್ಕಿಯರಿಂದವ ತರಿಸ್ಕೊತೀನಿ. ಮುಂದಾಗ್ತೈತಿರಿ ಬಾಕಿನಾಗಿನ ತರಿಸ್ಕೊತೀನಿ. ಅಡ್ಕ ಬಂದ ಪ್ರೇಮ ಗೌರ್ಮೆಂಟಾಗಿ ಈಗ ಅವಳೆ ಒಂದೇ ಸತಿ ಜಾಸ್ತಿ ತಂದು ಕೊಡ್ತಾಳೆ. ಅವಳ ಮಗಳು ಪ್ರಿಯ ಅಂತ ಅಂತಾರ. ಪ್ರೇಮ ಗಂಡು ಎಲ್ಲಿ ಹೋಗಿ ಎಲ್ಲಿ ಹೋಯ್ತಾಳ ಅವಳು ಬೇಬಿ ತರದೇನು ಅವಳೆ ತತ್ತಳಲ್ವ. ಆಗೋಣಸಲ ತರದಿಲ್ಲ, ನಾನು ಈ ತರದೇನ ತತ್ತಳಲ್ಲ. ಅವಳಿಗೆ ಒಂದೇ ಸತಿ ಅಮ್ಮ ತಂದು ಮಾಡಿಬಿಟ್ಟು ಚೆನ್ನಾಗಿರೋ ತಗೊಂಬತ್ತಾಳ. ಅದೇನು ಗುರುಪ್ರವೇಶ ಬಂದಿದ್ಲು, ಅದು ತಂದಿದ್ಲು. ಎಲ್ಲ ಈಗ ಮಟ್ಟ ಸುಳಿಬೇಕು ತಗೋತೀನಿ. ಅದೇನಾರ ಇದ್ದಿದ್ರೆ ಯಾರ ಕಮ್ಮಿ ಹೆಚ್ಚು ಬಾಬು ಯಾರ ಕದಾರ ದುಡ್ಡು ಕೊಟ್ಟು ತರಿಸ್ಕೊತೀನಿ. ಹೋಗೋ ಕಾಟುನಾರ ಕಾಯಿಸ್ಕೊಡು. ಅವರು ಏನು ಬೇಡ ಕಸೆತ್ತು ಹೋಗ್ಬೇಕು. ಆಮೇಲೆ ಇವ್ರು ನಂದೆ ಮಗಳಿಗೆ ಬುದ್ಧಿ ಇರಬಾರ್ದ, ಹಿಡಿದ್ರಿಸ್ಬಾರ್ದ ಗಾಡಕನವ ಅಂತ. ಆಮೇಲೆ ನೀನು ಬೇತಿ ಏನವ ಒಬ್ಳಿ ಇರೋಕ್ಕಾಯ್ತದವ ಅಲ್ಲಿ. ಇದ್ದೀನಲ್ಲವ 15 ವರ್ಷದಿಂದ. ನಿಮ್ಮ ಅಮ್ಮ ಅವಳೆ, ನಿಮ್ಮ ಅತ್ತೆ ಮತ್ತೆ ನಿನ್ನ ಗಂಡ ಎಲ್ಲ ಇಲ್ವಾ? ನಿಮ್ಮ ಅತ್ತಿದ್ವಾ? ಅವ್ರೇನ ಹೊರಗಡೆ ಒಯ್ತಾರೆ ಬರ್ತಾರೆ. ಅವಳಿರೋ ಒಯ್ಕೆ ನೀನು ಬಲಕನವ. ನಾನು ಸತ್ತಾಗ ಪ್ರಸಾದ್ ಬರಗಟ್ಟ ಒಪ್ಪ ಮಾಡಬೇಡಿ ಅಂತ. ನೀನು ಸತ್ತಾಗ ಪ್ರಶಾಂತ್ ಎಳ್ಕೊಬತ್ತೀನಿ, ಸುಮ್ಮನೆ ಎಳ್ಕೊಬತ್ತೀನಿ. ಬುರಾಗಟ್ಟಲು ಅಂತ ಪ್ರೀತಿಯಾಗಿ ಮಾತಾಡಿಸ್ತಾನ ಕಣ. ಹೂವ ಅಂತ ಮೆಜುವಾದಾಗಿಂದ ಹೂವ ಅಂತ ಬಾಯಿ ತೆಗ್ದಿಲ್ಲ ನನ್ನ. ನಾವೀಗ ನಂಗೆ ಅನ್ನಕ್ಕಲ್ಲ, ಅವ್ರಿಗೆ ಅದು ಇಲ್ಲ, ಅಭ್ಯಾಸ ಇಲ್ಲ. ಅಯ್ಯೋ ನಮ್ಮನೆಯವ್ರಿಗೆ ಬರಕ್ಕಲ್ಲ ಅವರು. ಆ ಮಕ್ಕಳು ದೊಡ್ಡವರಾಗ್ಯವ್ರೆ. ಮಗ ಇವತ್ತು ಏನು ಓದ್ತಾವನು? ಡಿಗ್ರಿ PC ಮಾಡ್ಕೊಂಡು ತಕ್ಕಳವ. ದೊಡ್ಡನಲ್ವ? ದೊಡ್ಡನ ಅವ್ರ ಅಪ್ಪನಂಗ ಅವನೇ. ಸೇಮ್ ಅವ್ರ ಅಪ್ಪನೇ. ಅವ್ರ ಅಪ್ಪಂಗೆ ತುದ್ದಾಗ ಅವನೇ. ಒಂದಪ್ಪ ಬಂದಿತ್ತು ಅವ್ರ ಅಪ್ಪ ಅವ್ರಿಗೆಲ್ಲವ ನಿನ್ ತಮ್ಮನೆ ಅಂತಾರೆ ಅಂತ ಅಂದದ್ದು. ಯಾರು ಹಂಗನ್ನು ಪ್ರಸಾದನ ಹೂವಂಗ ಅಂತಿತ್ತು. ನೋಡ್ಬೇಕು ಅಂತ ನಿನ್ ಮಗನ ಕುಟ್ಟಿ ಹೇಳಿದ್ದೆ. ಅಪ್ಪಾಜಿ ಚೆನ್ನಾಗ್ಯದವ, ಅಪ್ಪಾಜಿ ಕುಟ್ಟಿ ಹೇಳು ಮತ್ತೆ ನೋಡಂಗಾಗ್ಯದೆ ಅಂತವಂತ. ಅದೇ ಒಂದು 2-3 ವರ್ಷದಿಂದ ಬಂದಿಲ್ಲ. ಕರ್ಕೊಬರ್ತೀನಿ. ಅವ್ನು ಇಲ್ಲಿಗೆ ಬಂದಿಲ್ಲ. ಬಂದಿದ್ರಲ್ಲ 1.5 ವರ್ಷ ಆಯ್ತು. 2 ತಿಂಗಳು ಏನಾಯ್ತು? ಮಾತಾಡ್ಲಿಕ್ಕೆ ಬಂದಿದ್ವಲ್ಲ, ಆಗ ಬಂದಿದ್ವೇನೋ. ಅದೇ ಲಾಸ್ಟ್ ಅವ್ನು ಬಂದಿರೋದು. ಮಾತಾಡ್ಲಿಕ್ಕೆ ಬಂದಾಗ ಬಂದಿದ್ದು ಕಣವ. ಇಂಥ ಉಗಾದಿ ಹಬ್ಬ ಟೈಮ್ನಲ್ಲಿ ಹೋದ ವರ್ಷ ಬಂದಿದ್ರು. ಬರ್ತೀವಿ ಕಣವ. ಹ್ಞೂ ಕಣವ ಬರ್ತೀನಿ. ನೀ ಬಾ ಚಂದ್ರಪಟ್ಟಣಕ್ಕೆ. ಬರೋ ಹೋಗೋಣ. ಎಲ್ಲಿಗೂ ಬರಕ್ಕಾಗ್ಲಕ್ಕಂತ ಹೋಗವ. ಸರಿ. ಇಲ್ಲೇ ಮಾಡೋರಾ? ಅಲ್ಲಿ ಅವನ್ನ ನೋಡಿಕೊಂಡು ಮತ್ತೆ ನಾವು ನಮ್ಮ ತೋಟಕ್ಕೆ ಬಂದು, ನಮ್ಮಪ್ಪ ಇಲ್ಲಿ ಬಂದು ವಾಟರ್ನ ಏನದು ನೀರಿಂದು ಪೈಪ್ನ ಚೇಂಜ್ ಮಾಡಬೇಕು ಡೈರೆಕ್ಷನ್ನ ಅಂದ್ಬಿಟ್ಟು ಮತ್ತೆ ಎತ್ತಾಕೊಂಡು ಇಲ್ಲಿಗೆ ಬಂದರು. ಸೊ ನಿಜಕ್ಕೂ ಗೈಸ್ ವಯಸ್ಸಾದ್ಮೇಲೆ ಕಷ್ಟ ಗೈಸ್. ಚೆಂದಾಗಿ ನೋಡ್ಕೊಳ್ಬೇಕು ಯಾರೇ ಆದರೂ ಸರಿ. ನಮ್ಮಮ್ಮ ತುಂಬ ಸಲ ಕರೀತಾರೆ ಪಾಪ ಅವರಮ್ಮನ, ಬಾರವ್ವ ಕರ್ಕೊಂಡು ಹೋಗ್ತೀನಿ ಅಂತ. ಆದರೆ ಅವರು ಬರೋದಿಲ್ಲ. ಎಲ್ರಿಗೂ ಕೊಬ್ಬು ಗೈಸ್. ನಮ್ಮವ್ವನೇ ಒಂಥರ ಆಡ್ತಾರೆ, ನಮ್ಮಮ್ಮನೂ ಇನ್ನೊಂದು ಥರ ಆಡ್ತಾರೆ. ಸೊ ಯಾರಿಗೂ ಪೇಷನ್ಸ್ ಇಲ್ಲ. ಒಂದು ಮಾತನ್ನು ಕೇಳಿಸ್ಕೊಂಡು ಸುಮ್ಮನೆ ಇರೋಣ ಅನ್ನಲ್ಲ. ಹಾಗಾಗಿ ಯಾರ ಬಗ್ಗೆನೂ ಇಲ್ಲಿ ಮಾತಾಡೋಕ್ಕೆ ಆಗಲ್ಲ. ಸೊ ಬಟ್ ವಯಸ್ಸಾದ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು ಗೈಸ್. ಮಕ್ಕಳೇ ನೋಡ್ಕೊಳ್ಳಿಲ್ಲ ಅಂದರೆ ಹೇಗೆ? ಅವರ 6 ಜನ ಮಕ್ಕಳನ್ನ ಅಷ್ಟು ದೊಡ್ಡವ್ರು ಮಾಡಿ ಸಾಕಿ ಅವ್ರಿಗೆಲ್ಲರಿಗೂ ಆಸ್ತಿ ಕೊಟ್ಟು ಅವರೀಗ ಚೆನ್ನಾಗಿದ್ದಾರೆ ಅವರ ಅಪ್ಪನ ದುಡ್ಡಲ್ಲಿ ಅಂದರೆ, ಸೊ ಒಂದು ತಾಯಿನ ನೋಡ್ಕೊಳ್ಳೋಕ್ಕಾಗ್ದಿರೋ ಅಷ್ಟು ಅಂತ ನನಗೆ ನಿಜಕ್ಕೂ ಬೇಜಾರಾಗತ್ತೆ.
ನಾ ಯಾವಾಗಲೂ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತಾ ಇರ್ತೀನಿ ಬಂದ್ಬಿಡಿ ನಮ್ಮ ಊರಿಗೆ ನಾವು ಅಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತ. 4 ಗಂಟೆ ಈಗ ಎಂತ ಊಟ? ಟೈಮ್ ಬಂದು 4 ಗಂಟೆ ಅಂತ ಸುಸ್ತಾಗಿ ಹೋಗಿತ್ತು, ಜ್ಯೂಸ್ ಕುಡಿತಾ ಇದ್ದೀನಿ. ಇವತ್ತಿನ ವ್ಲಾಗ್ ಎಷ್ಟೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವುಗಳು ಯಾರೇ ಆದರೂ ಅಷ್ಟೇ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ನಾನಂತೂ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಮುಂದೆ ಟ್ರೈ ಮಾಡ್ತೀನಿ. ಈಗಂತೂ ಅವ್ರು ಬರಲ್ಲ, ಬಟ್ ಮುಂದಂತೂ ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಗೈಸ್.